ಪ್ರೀತಿಯ ಕೇಳುಗರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೆಲ ದಿನಗಳ ನಂತರ ಕಾಲೇಜಿನ ವಾರ್ಷಿಕ ಪ್ರವಾಸ ಘೋಷಣೆಯಾಯಿತು. ಎಲ್ಲರೂ ತುಂಬ ಖುಷಿಪಟ್ಟರು. ಪ್ರವಾಸದ ವೇಳೆ ಬೆಟ್ಟದ ಮೇಲಿರುವ ಒಂದು ಸುಂದರ ವೀಕ್ಷಣಾ ಸ್ಥಳಕ್ಕೆ ಎಲ್ಲರೂ ಹೋದರು. ಮೋಡಗಳು ಬೆಟ್ಟಗಳನ್ನು ಮುಟ್ಟುತ್ತಿದ್ದವು. ತಂಪಾದ ಗಾಳಿ ಬೀಸುತ್ತಿತ್ತು. ಆ ಕ್ಷಣದಲ್ಲಿ ರೋಹಿತ್ ನಿರ್ಧಾರ ಮಾಡಿದ, ಇವತ್ತೇ ಹೇಳಬೇಕು. ಅವನು ಶ್ರೇಯಾಳನ್ನು ಸ್ವಲ್ಪ ದೂರ ಕರೆದುಕೊಂಡು ಹೋದ. ಶ್ರೇಯಾ, ನನಗೆ ನಿನ್ನ ಜೊತೆ ಒಂದು ಮುಖ್ಯ ವಿಷಯ ಮಾತಾಡಬೇಕು. ಹೇಳು. ರೋಹಿತ್ ಆಳವಾಗಿ ಉಸಿರೆಳೆದ. ನಾನು ಜೀವನದಲ್ಲಿ ಮೊದಲ ಬಾರಿಗೆ ಒಬ್ಬರನ್ನು ಪ್ರೀತಿಸಿದ್ದೇನೆ. ಶ್ರೇಯಾಳ ಹೃದಯ ವೇಗವಾಗಿ ಬಡಿಯತೊಡಗಿತು. ಆ ಹುಡುಗಿ ಯಾರು? ರೋಹಿತ್ ಅವಳ ಕೈ ಹಿಡಿದ. ನನ್ನ ಕನಸುಗಳನ್ನು ಅರ್ಥ ಮಾಡಿಕೊಂಡವಳು, ನನ್ನ ದುಃಖದಲ್ಲಿ ನನ್ನ ಜೊತೆ ನಿಂತವಳು, ನಾನು ನಗದಿದ್ದಾಗ ನನ್ನನ್ನು ನಗಿಸಿದವಳು. ಆ ಹುಡುಗಿ. ಅವನು ಕ್ಷಣಕಾಲ ನಿಂತ. ನೀನೇ ಶ್ರೇಯಾ? ಆ ಮಾತು ಕೇಳಿದ ತಕ್ಷಣ ಶ್ರೇಯಾಳ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತು. ರೋಹಿತ್ ಭಯದಿಂದ ಅವಳ ಮುಖ ನೋಡಿದ. ಕ್ಷಮಿಸು, ನಿನಗೆ ಇಷ್ಟ ಇಲ್ಲ ಅಂದರೆ ಮರೆತು ಬಿಡುತ್ತೇನೆ. ಅವನು ಹಿಂದಿರುಗಲು ಹೊರಟ. ಅಷ್ಟರಲ್ಲಿ ಶ್ರೇಯಾ ಅವನ ಕೈ ಹಿಡಿದಳು. ಹುಚ್ಚ. ರೋಹಿತ್ ತಿರುಗಿ ನೋಡಿದ. ಕಣ್ಣೀರಿನ ನಡುವೆಯೂ ಶ್ರೇಯಾ ನಗುತ್ತಿದ್ದಳು. ನೀನು ಇಷ್ಟು ದಿನ ತೆಗೆದುಕೊಂಡೆಯಾ ಈ ಮಾತು ಹೇಳಲು? ಅಂದರೆ ನಾನು ಕೂಡ ನಿನ್ನನ್ನೇ ಪ್ರೀತಿಸುತ್ತೇನೆ ರೋಹಿತ್. ಆ ಕ್ಷಣದಲ್ಲಿ ಸಮಯವೇ ನಿಂತಂತಾಯಿತು. ಇಬ್ಬರ ಕಣ್ಣುಗಳಲ್ಲಿ ಸಂತೋಷದ ಕಣ್ಣೀರು. ವರ್ಷಗಳಿಂದ ಹೇಳದಿದ್ದ ಭಾವನೆ ಕೊನೆಗೂ ಮಾತಾಗಿತ್ತು. ಮೊದಲ ಬಾರಿಗೆ ಇಬ್ಬರು ಒಬ್ಬರ ಕೈಯನ್ನೊಬ್ಬರು ಬಿಗಿಯಾಗಿ ಹಿಡಿದರು. ಅವರ ಪ್ರೀತಿಯ ಹೊಸ ಅಧ್ಯಾಯ ಆರಂಭವಾಗಿತ್ತು. ಆದರೆ ಸಂತೋಷ ಯಾವಾಗಲೂ ಶಾಶ್ವತವಾಗಿರುವುದಿಲ್ಲ. ಪ್ರವಾಸದಿಂದ ಹಿಂದಿರುಗಿದ ಕೆಲವೇ ದಿನಗಳಲ್ಲಿ ಒಂದು ಘಟನೆ ನಡೆಯಿತು. ಒಂದು ಸಂಜೆ ಶ್ರೇಯಾಳ ತಂದೆ ಅವಳ ಮೊಬೈಲ್ನಲ್ಲಿ ರೋಹಿತ್ನ ಫೋಟೋ ನೋಡಿದರು. ಇವನು ಯಾರು ಎಂದು ಕೋಪದಿಂದ ಕೇಳಿದರು. ಶ್ರೇಯಾ ಹೆದರಿದಳು. ಆದರೂ ಧೈರ್ಯವಾಗಿ ಹೇಳಿದಳು, ನಾನು ಅವನನ್ನು ಪ್ರೀತಿಸುತ್ತೇನೆ. ಆ ಮಾತು ಕೇಳಿದ ತಕ್ಷಣ ಮನೆಯ ವಾತಾವರಣ ಬದಲಾಯಿತು. ಅಸಾಧ್ಯ ಎಂದು ತಂದೆ ಗದರಿದರು. ನಮ್ಮ ಕುಟುಂಬದ ಹುಡುಗಿ ಒಬ್ಬ ಬಡ ಹುಡುಗನನ್ನು ಮದುವೆಯಾಗುವುದಾ? ಅದು ಎಂದಿಗೂ ಆಗುವುದಿಲ್ಲ. ಶ್ರೇಯಾಳ ಕಣ್ಣುಗಳಿಂದ ಕಣ್ಣೀರು ಹರಿಯತೊಡಗಿತು. ಅಪ್ಪ, ಅವನು ಒಳ್ಳೆಯವನು. ನನಗೆ ಅವನ ಒಳ್ಳೆಯತನ ಬೇಡ. ಆ ದಿನದಿಂದ ಶ್ರೇಯಾಳ ಮನೆಯಲ್ಲಿ ಬಿರುಗಾಳಿ ಆರಂಭವಾಯಿತು. ಮೊಬೈಲ್ ಕಿತ್ತುಕೊಳ್ಳಲಾಯಿತು. ಕಾಲೇಜಿಗೆ ಹೋಗುವುದಕ್ಕೂ ನಿರ್ಬಂಧ ಹೇರಲಾಯಿತು. ರೋಹಿತ್ಗೆ ಏನಾಗುತ್ತಿದೆ ಎಂಬುದೇ ಅರ್ಥವಾಗಲಿಲ್ಲ. ಒಂದು ವಾರ ಕಳೆದರೂ ಶ್ರೇಯಾಳಿಂದ ಯಾವುದೇ ಕರೆ ಇಲ್ಲ, ಯಾವುದೇ ಸಂದೇಶ ಇಲ್ಲ. ರೋಹಿತ್ನ ಹೃದಯದಲ್ಲಿ ಭಯ ಬೆಳೆಯತೊಡಗಿತು. ಅವನಿಗೆ ಗೊತ್ತಿರಲಿಲ್ಲ, ಅವರ ಪ್ರೀತಿಯ ನಿಜವಾದ ಪರೀಕ್ಷೆ ಈಗಷ್ಟೇ ಆರಂಭವಾಗಿತ್ತು. ಶ್ರೇಯಾಳಿಂದ ಯಾವುದೇ ಕರೆ ಬರಲಿಲ್ಲ, ಯಾವುದೇ ಸಂದೇಶವೂ ಇಲ್ಲ. ರೋಹಿತ್ ಪ್ರತಿದಿನ ಕಾಲೇಜಿಗೆ ಬರುತ್ತಿದ್ದ. ಕ್ಲಾಸ್ನಲ್ಲಿ ಅವಳ ಖಾಲಿ ಕುರ್ಚಿಯನ್ನು ನೋಡುತ್ತಾ ಮೌನವಾಗಿ ಕುಳಿತುಕೊಳ್ಳುತ್ತಿದ್ದ. ಒಂದು ದಿನ ಧೈರ್ಯ ಮಾಡಿ ಅವನು ಶ್ರೇಯಾಳ ಮನೆಗೆ ಹೋದ. ಮನೆಯ ಗೇಟ್ ಬಳಿ ನಿಂತಿದ್ದ ಭದ್ರತಾ ಸಿಬ್ಬಂದಿ ಅವನನ್ನು ತಡೆದ. ಯಾರು ಬೇಕು? ಶ್ರೇಯಾಳನ್ನು ಒಮ್ಮೆ ಭೇಟಿಯಾಗಬೇಕು. ಮೇಡಮ್ ಯಾರನ್ನೂ ಭೇಟಿಯಾಗುವುದಿಲ್ಲ, ನೀವು ಹೋಗಿ ಎಂದ. ಅಷ್ಟರಲ್ಲಿ ಮನೆಯ ಬಾಲ್ಕನಿಯಲ್ಲಿ ಶ್ರೇಯಾ ಕಾಣಿಸಿಕೊಂಡಳು. ಅವಳ ಕಣ್ಣುಗಳು ಅತ್ತಿದ್ದರಿಂದ ಕೆಂಪಾಗಿದ್ದವು. ರೋಹಿತ್ನನ್ನು ನೋಡಿದ ತಕ್ಷಣ ಅವಳ ಮುಖ ಅರಳಿತು. ಅವಳು ಕೆಳಗೆ ಓಡಿ ಬರಬೇಕೆಂದು ತಿರುಗಿದಳು. ಆದರೆ ಅವಳ ತಂದೆ ಅವಳ ಕೈ ಹಿಡಿದು ತಡೆದರು. ಈ ಹುಡುಗನನ್ನು ಮತ್ತೆ ನೋಡಿದರೆ ನನ್ನ ಮುಖವನ್ನೇ ನೋಡಬೇಡ. ಆ ಮಾತು ಕೇಳಿ ಶ್ರೇಯಾ ಕುಸಿದು ಬಿಟ್ಟಳು. ರೋಹಿತ್ ಮಾತ್ರ ದೂರದಿಂದಲೇ ಅವಳನ್ನು ನೋಡುತ್ತಿದ್ದ. ಅವಳ ಕಣ್ಣೀರು ಅವನಿಗೆ ಎಲ್ಲವನ್ನೂ ಹೇಳುತ್ತಿತ್ತು. ಯಾವುದೇ ಮಾತಿಲ್ಲದೆ ಅವನು ಅಲ್ಲಿಂದ ಹೊರಟ. ಅದು ಅವರ ಕೊನೆಯ ಭೇಟಿಯಾಗಿತ್ತು. ಕೆಲ ದಿನಗಳ ನಂತರ ಶ್ರೇಯಾಳ ಕುಟುಂಬ ಬೇರೆ ನಗರಕ್ಕೆ ಹೋಗಿಬಿಟ್ಟಿತು. ವಿಳಾಸವೂ ಬದಲಾಗಿತ್ತು. ರೋಹಿತ್ ಎಷ್ಟೇ ಹುಡುಕಿದರೂ ಶ್ರೇಯಾಳ ಸುಳಿವು ಸಿಗಲಿಲ್ಲ. ಆ ನೋವನ್ನು ಮನಸ್ಸಿನೊಳಗೆ ಹೂತು ಅವನು ತನ್ನ ಓದಿನ ಕಡೆ ಗಮನ ಹರಿಸಿದ. ವರ್ಷಗಳು ಕಳೆದು ಹೋದವು. ರೋಹಿತ್ ತನ್ನ ಪರಿಶ್ರಮದಿಂದ ದೊಡ್ಡ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಪಡೆದ.
ತಂದೆ ತಾಯಿಗೆ ಹೊಸ ಮನೆ ಕಟ್ಟಿಸಿದ. ಅವರ ಮುಖದಲ್ಲಿದ್ದ ಸಂತೋಷವನ್ನು ನೋಡಿ ಅವನಿಗೂ ಸಮಾಧಾನವಾಯಿತು. ಆದರೆ ಅವನ ಹೃದಯದ ಒಂದು ಮೂಲೆಯಲ್ಲಿ ಶ್ರೇಯಾಳ ನೆನಪು ಮಾತ್ರ ಹಾಗೆಯೇ ಉಳಿದಿತ್ತು. ಅವನು ಮದುವೆಯಾಗಲಿಲ್ಲ. ನನ್ನ ಹೃದಯದಲ್ಲಿ ಈಗಾಗಲೇ ಒಬ್ಬಳಿಗೆ ಜಾಗ ಕೊಟ್ಟಿದ್ದೇನೆ ಎಂದು ಹೇಳಿ ಎಲ್ಲ ಸಂಬಂಧಗಳನ್ನು ತಿರಸ್ಕರಿಸುತ್ತಿದ್ದ. 5 ವರ್ಷಗಳ ನಂತರ ಒಂದು ಮಳೆಯ ಸಂಜೆ ರೋಹಿತ್ ಬೆಂಗಳೂರಿನ ಒಂದು ಆಸ್ಪತ್ರೆಯ ಬಳಿ ತನ್ನ ಕಾರನ್ನು ನಿಲ್ಲಿಸಿದ. ತನ್ನ ಸಹೋದ್ಯೋಗಿಯನ್ನು ನೋಡಲು ಬಂದಿದ್ದ. ಆಸ್ಪತ್ರೆಯ ಕಾರಿಡಾರ್ನಲ್ಲಿ ನಡೆಯುತ್ತಿದ್ದಾಗ ಎದುರಿನಿಂದ ನಿಧಾನವಾಗಿ ನಡೆಯುತ್ತಿದ್ದ ಒಬ್ಬ ಹುಡುಗಿ ಅವನ ಕಣ್ಣಿಗೆ ಬಿದ್ದಳು. ಮುಖದಲ್ಲಿ ಆಯಾಸ, ಕಣ್ಣಲ್ಲಿ ಅದೇ ಮೃದುತನ. ಅವಳೇ ಶ್ರೇಯಾ. ರೋಹಿತ್ ಒಂದು ಕ್ಷಣ ಅಲ್ಲೇ ನಿಂತುಬಿಟ್ಟ. ಶ್ರೇಯಾ ಎಂದ. ಅವನ ಧ್ವನಿ ಕೇಳಿ ಅವಳು ತಿರುಗಿ ನೋಡಿದಳು. ರೋಹಿತ್. ಇಬ್ಬರು ಕೆಲವು ಕ್ಷಣ ಮಾತೇ ಬರದೆ ಒಬ್ಬರನ್ನೊಬ್ಬರು ನೋಡುತ್ತಾ ನಿಂತರು. 5 ವರ್ಷಗಳ ಅಂತರ ಒಂದೇ ಕ್ಷಣದಲ್ಲಿ ಕರಗಿದಂತಾಯಿತು. ಹೇಗಿದ್ದೀಯಾ ಎಂದು ರೋಹಿತ್ ಕೇಳಿದ. ಶ್ರೇಯಾ ನಗಲು ಪ್ರಯತ್ನಿಸಿದಳು. ಚೆನ್ನಾಗಿದ್ದೀನಿ ಅಂತ ಹೇಳಿದರೆ ಸುಳ್ಳಾಗುತ್ತದೆ. ಆ ಉತ್ತರ ಕೇಳಿ ರೋಹಿತ್ ಮನಸ್ಸು ತಲ್ಲಣವಾಯಿತು. ಇಬ್ಬರೂ ಆಸ್ಪತ್ರೆಯ ತೋಟದಲ್ಲಿ ಕುಳಿತರು. ರೋಹಿತ್ ನಿಧಾನವಾಗಿ ಕೇಳಿದ, ಆ ದಿನ ಏನಾಯಿತು? ಶ್ರೇಯಾಳ ಕಣ್ಣುಗಳು ತೇವವಾದವು. ನಿನ್ನನ್ನು ಬಿಟ್ಟು ಹೋಗುವ ಆಸೆ ನನಗಿರಲಿಲ್ಲ ರೋಹಿತ್. ಹಾಗಾದರೆ ಯಾಕೆ ಹೋದೆ? ಅಪ್ಪನಿಗೆ ಹಠಾತ್ತನೆ ಹೃದಯಾಘಾತವಾಯಿತು. ವೈದ್ಯರು ಅವರಿಗೆ ಯಾವುದೇ ಆಘಾತ ಕೊಡಬೇಡಿ ಎಂದರು. ಅವರು ಒಂದು ಮಾತು ಹೇಳಿದರು, ನೀನು ಆ ಹುಡುಗನನ್ನು ಮರೆತರೆ ಮಾತ್ರ ನಾನು ಬದುಕುತ್ತೇನೆ. ನಾನು ಏನು ಮಾಡಬೇಕೆಂದು ತಿಳಿಯಲಿಲ್ಲ. ನಿನ್ನನ್ನು ಆರಿಸಿಕೊಳ್ಳಬೇಕಾ ಅಥವಾ ನನ್ನ ಅಪ್ಪನ ಜೀವವನ್ನ ಎಂದು ಹೇಳಿ ಶ್ರೇಯಾ ಅಳತೊಡಗಿದಳು. ರೋಹಿತ್ ಅವಳ ಕೈ ಹಿಡಿದ. ನಿನ್ನನ್ನು ನಾನು ಎಂದಿಗೂ ತಪ್ಪಾಗಿ ಅರ್ಥ ಮಾಡಿಕೊಂಡಿರಲಿಲ್ಲ. ಆ ಮಾತು ಕೇಳಿ ಶ್ರೇಯಾ ಜೋರಾಗಿ ಅತ್ತಳು. ಅವಳ ಮನಸ್ಸಿನಲ್ಲಿ 5 ವರ್ಷಗಳಿಂದ ಇದ್ದ ಭಾರ ಸ್ವಲ್ಪ ಕಡಿಮೆಯಾಯಿತು. ಆದರೆ ರೋಹಿತ್ಗೆ ಇನ್ನೂ ಒಂದು ಪ್ರಶ್ನೆ ಉಳಿದಿತ್ತು. ಶ್ರೇಯಾ, ನೀನು ಆಸ್ಪತ್ರೆಗೆ ಯಾಕೆ ಬಂದಿದ್ದೀಯಾ? ಶ್ರೇಯಾ ಮೌನವಾಗಿದ್ದಳು. ಸ್ವಲ್ಪ ಹೊತ್ತಿನ ನಂತರ ನಿಧಾನವಾಗಿ ಹೇಳಿದಳು, ನಾನು ರೋಗಿಯಾಗಿ ಬಂದಿದ್ದೇನೆ ರೋಹಿತ್. ರೋಹಿತ್ ಮುಖದ ನಗು ಮಾಯವಾಯಿತು. ಏನು ಹೇಳುತ್ತಿದ್ದೀಯಾ? ಶ್ರೇಯಾ ತನ್ನ ಬ್ಯಾಗ್ನಿಂದ ವೈದ್ಯಕೀಯ ವರದಿಯನ್ನು ತೆಗೆದು ಅವನ ಕೈಗೆ ಕೊಟ್ಟಳು. ಅದನ್ನು ಓದಿದ ರೋಹಿತ್ನ ಕೈಗಳು ನಡುಗಲು ಆರಂಭಿಸಿದವು. ವರದಿಯಲ್ಲಿ ಒಂದು ಸಾಲು ಮಾತ್ರ ಅವನ ಕಣ್ಣಿಗೆ ಕಾಣಿಸುತ್ತಿತ್ತು. ಬ್ಲಡ್ ಕ್ಯಾನ್ಸರ್ ಸ್ಟೇಜ್ 3. ಆ ಕ್ಷಣದಲ್ಲಿ ರೋಹಿತ್ನ ಪ್ರಪಂಚ ಮತ್ತೊಮ್ಮೆ ಕುಸಿದು ಬಿತ್ತು. ಕತೆ ಮುಂದುವರಿಯುವುದು. ಈ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.